ರಾತ್ರಿ ನಿದ್ದೆ ಬಾರದೆ ಹಾಸಿಗೆ ಮೇಲೆ ಒದ್ದಾಡುವಾಗ ಹ್ಮ್ ಅರೆ ನಮ್ಮ ಮೆದುಳು ಏನಾದ್ರೂ ಕೆಟ್ಟೋಗಿದೆಯಾ ಅಂತ ನಮ್ಗೆಲ್ಲರಿಗೂ ಒಂದಲ್ಲ ಒಂದು ಸಲ ಖಂಡಿತ ಅನ್ಸಿರುತ್ತಲ್ವಾ. ಹೌದು, ಬಹಳ ಸಲ. ಆದ್ರೆ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಈ ಕಾಡಿಸುವ ಆತಂಕ ಅಥವಾ ಆಂಗ್ಸೈಟಿ ಮೆದುಳು ಕೆಟ್ಟೋಗಿರೋದ್ರ ಸಂಕೇತ ಅಲ್ಲ, ಬದಲಾಗಿ ಮೆದುಳಿನ ಆ ಸರ್ವೈವಲ್ ಅಲಾರ್ಮ್ ಅತಿ ಚುರುಕಾಗಿ ಕೆಲಸ ಮಾಡ್ತಿದೆ ಅನ್ನೋದರ ಸಾಕ್ಷಿ ಅಂತ ಗೊತ್ತಾದ್ರೆ ಹೇಗಿರುತ್ತೆ. ಹ್ಮ್ ಇದೊಂದು ಬಹಳ ಪವರ್ಫುಲ್ ದೃಷ್ಟಿಕೋನ. ಅಂದ್ರೆ ಆತಂಕವನ್ನ ನಾವು ವಿವರಿಸುವಾಗ ಕೈ ಮೂಳೆ ಮುರಿದ್ರೆ ಎಕ್ಸ್ರೇಲ್ ನೋಡದಷ್ಟು ಈಸಿಯಾಗಿ ಕಂಡುಹಿಡಿಯಕ್ಕಾಗಲ್ಲ. ನಿಜ. ನಮ್ಮ ನರಮಂಡಲ ಮತ್ತು ಭಾವನೆಗಳ ಪ್ರಪಂಚ ಅದು ಬಹಳ ಸಂಕೀರ್ಣವಾದದ್ದು. ಅಲ್ಲಿ ಯಾವುದು ಕಪ್ಪು ಅಥವಾ ಬಿಳುಪಿನಷ್ಟೇ ಸ್ಪಷ್ಟವಾಗಿರಲ್ಲ. ಖಂಡಿತ. ಮತ್ತು ಅದೇ ಸಂಕೀರ್ಣತೆಯನ್ನ ಭೇದಿಸಲೇ ನಾವು ಇಂದಿನ ಈ ಡೀಪ್ ಡೈವ್ ಸಂವಾದದಲ್ಲಿ ಹೌ ಟು ಕ್ವಯಟ್ ಯರ್ ಆಂಕ್ಷಿಯಸ್ ಮೈಂಡ್ ಅನ್ನೋ ಅದ್ಭುತ ಆಡಿಯೋ ಬುಕ್ನ ಆಳವಾದ ವಿಶ್ಲೇಷಣೆ ಮಾಡ್ತಿದ್ದೀವಿ. ಓಕೆ. ನಮ್ಮ ಧ್ಯೇಯ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಆತಂಕವನ್ನ ನಮ್ಮ ಪರಮ ಶತ್ರು ಅಂತ ಭಾವಿಸೋ ಬದಲು ಅದೊಂದು ತಪ್ಪು ಸಂಕೇತ ನೀಡ್ತಾ ಇರೋ ಅಲಾರಂ ಅಂತ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಸೊ ಕಲಿಯುವ ಆಸಕ್ತಿ ಹೊಂದಿರೋ ನಮ್ಗೆಲ್ರಿಗೂ ಆತಂಕದ ಹಿಂದಿನ ವಿಜ್ಞಾನವನ್ನ ಮತ್ತು ಅದನ್ನ ನಿಯಂತ್ರಿಸಿ ನಮ್ಮ ನೈಜ ವ್ಯಕ್ತಿತ್ವವನ್ನ ಅಂದ್ರೆ ಅಥೆಂಟಿಕ್ ಸೆಲ್ಫ್ ಅನ್ನ ಕಂಡುಕೊಳ್ಳುವ ರಹಸ್ಯವನ್ನ ನಾವು ಇಂದು ಚರ್ಚೆ ಮಾಡ್ತಿದ್ದೀವಿ. ಈ ಚರ್ಚೆಯ ಮೂಲ ಉದ್ದೇಶವೇ ನಮ್ಮ ಆತಂಕದ ಹಿಂದಿರೋ ಯಾಂತ್ರಿಕತೆಯನ್ನ ಅರ್ಥ ಮಾಡಿಕೊಳ್ಳೋದು. ಅಂದ್ರೆ ಆತಂಕ ಎಂದರೆ ಕೇವಲ ಮನಸ್ಸಿನ ಒಂದು ಭ್ರಮೆ ಅಲ್ಲ. ರೈಟ್. ಅದು ನಮ್ಮ ದೇಹ, ಮೆದುಳು ಮತ್ತು ನರಮಂಡಲದ ಒಂದು ಭೌತಿಕ ಪ್ರತಿಕ್ರಿಯೆ ಕೂಡ. ಹೌದು. ಈ ಸಂಕೇತಗಳನ್ನ ಹೇಗೆ ಡಿಕೋಡ್ ಮಾಡೋದು ಅನ್ನೋ ವೈಜ್ಞಾನಿಕ ಹಿನ್ನೆಲೆ ಅರ್ಥ ಆದಾಗ ನಮ್ಮ ಮನಸ್ಸಿನ ಮೇಲೆ ನಮ್ಗಿರೋ ಕಂಟ್ರೋಲ್ನ ನಿಜವಾದ ಅರಿವಾಗುತ್ತೆ. ಹಾಗಾದ್ರೆ ಆತಂಕದ ಮೂಲ ಹುಡುಕೋತಾ ಹೋಗೋಣ. ನಾವು ಸಾಮಾನ್ಯವಾಗಿ ಆತಂಕವನ್ನ ಒಂದು ವೀಕ್ನೆಸ್ ಅಥವಾ ದೌರ್ಬಲ್ಯ ಅಂತ ಅನ್ಕೊಳ್ತೇವೆ. ಆದ್ರೆ ಮೂಲಗಳಲ್ಲಿ ಲೇಖಕರು ಒಂದು ಆಸಕ್ತಿದಾಯಕ ವಿಷಯ ಹೇಳ್ತಾರೆ. ಇದೊಂದು ಮಾನವ ವಿಕಾಸದಿಂದ ಬಂದ ನೆಗೆಟಿವಿಟಿ ಬಯಾಸ್ ಅಂತ ವಿವರಿಸ್ತಾರೆ. ಅಂದ್ರೆ ನಮ್ಮ ಮೆದುಳು ಯಾವಾಗ್ಲೂ ಅಪಾಯಗಳನ್ನೇ ಹುಡುಕುತ್ತಿರುತ್ತೆ ಅಂತ. ಹೌದು. ಎವಲ್ಯೂಷನ್ ಅಥವಾ ವಿಕಾಸದ ದೃಷ್ಟಿಯಿಂದ ನೋಡಿದ್ರೆ ಈ ನೆಗೆಟಿವಿಟಿ ಬಯಾಸ್ ಮನುಷ್ಯನ ಉಳಿವಿಗೆ ಅಂದ್ರೆ ಸರ್ವೈವಲ್ಗೆ ಅತ್ಯಂತ ಅಗತ್ಯವಾಗಿತ್ತು. ಓ, ಹೇಗೆ? ಈಗ ಕಾಡಿನಲ್ಲಿ ವಾಸಿಸುತ್ತಿದ್ದ ನಮ್ಮ ಪೂರ್ವಜರು ಸದಾ ಹುಲಿ ಅಥವಾ ಸಿಂಹದ ದಾಳಿಯ ಬಗ್ಗೆ ಎಚ್ಚರದಿಂದ ಇರಬೇಕಿತ್ತು ಅಲ್ವಾ? ಖಂಡಿತ. ಯಾರು ಅತಿ ಹೆಚ್ಚು ಅಪಾಯಗಳನ್ನ ಊಹಿಸ್ತಿದ್ರೋ ಅವರು ಮಾತ್ರ ಬದುಕುಳಿದ್ರು. ಆದ್ರೆ ಇಂದಿನ ಜಗತ್ತಿನಲ್ಲಿ ನಮಗೆ ಕಾಡು ಮೃಗಗಳ ಕಾಟ ಇಲ್ಲ. ಎಕ್ಸಾಕ್ಟ್ಲಿ. ಕಾಟ ಇಲ್ಲ. ಆದ್ರೂ ಆಫೀಸ್ನಿಂದ ಬಂದ ಒಂದು ಸಣ್ಣ ಇಮೇಲ್ ಅಥವಾ ಟ್ರಾಫಿಕ್ ಜಾಮ್ ಇವು ನಮ್ಮ ಮೆದುಳಿನಲ್ಲಿ ಅದೇ ಹುಲಿಯ ದಾಳಿಯ ಮಟ್ಟದ ಭೀತಿಯನ್ನ ಹುಟ್ಟುಹಾಕುತ್ತೆ. ಅಬ್ಬಾ. ನಮ್ಮ ಮೆದುಳಿನ ಅಮಿಗ್ಡಾಲ ಅಂದ್ರೆ ಆ ಇಮೋಷನಲ್ ಅಲಾರ್ಮ್ ಸೆಂಟರ್ ಆಕ್ಟಿವ್ ಆದಾಗ ಮೆದುಳಿನ ತಾರ್ಕಿಕ ಭಾಗವಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನಿಂದ ರಕ್ತದ ಹರಿವು ದಿಢೀರನೆ ಕಡಿಮೆಯಾಗುತ್ತೆ. ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡೋದು ನಿಂತು ಹೋಗುತ್ತೆ. ಹೌದು. ರಕ್ತ ನೇರವಾಗಿ ಭಾವನಾತ್ಮಕ ಕೇಂದ್ರಗಳಿಗೆ ನುಗ್ಗುತ್ತೆ. ಇದನ್ನ ಕೇಳಿದಾಗ ನನಗೇನೋ ನಮ್ಮ ಮನೆಗಳಲ್ಲಿ ಹಾಕಿರೋ ಆ ಸ್ಮೋಕ್ ಡಿಟೆಕ್ಟರ್ ಅಥವಾ ಹೊಗೆ ಪತ್ತೆ ಹಚ್ಚೋ ಸಾಧನ ನೆನಪಾಗುತ್ತೆ. ಕರೆಕ್ಟ್. ಮನೆಯಲ್ಲಿ ನಿಜವಾದ ಬೆಂಕಿ ಇರ್ಬೇಕೆಂದೇನಿಲ್ಲ. ನಾವು ಅಡಿಗೆ ಮಾಡುವಾಗ ಒಗ್ಗರಣೆಯ ಸಣ್ಣ ಹೊಗೆ ಬಂದ್ರೂ ಸಾಕು, ಅದು ಇಡೀ ಬಿಲ್ಡಿಂಗ್ಗೆ ಕೇಳಿಸುವ ಹಾಗೆ ಜೋರಾಗಿ ಅಲಾರ್ಮ್ ಹೊಡೆಯೋಕ್ ಶುರು ಮಾಡುತ್ತೆ ಅಲ್ವಾ? ಸಾಧನ ಕೆಟ್ಟ ಹೋಗಿಲ್ಲ, ಆದ್ರೆ ಅದರ ಸೂಕ್ಷ್ಮತೆ ಮಿತಿ ಮೀರಿದೆ ಅಂತ. ನಿಖರವಾದ ಹೋಲಿಕೆ ಇದು. ಆ ಸಾಧನ ಅಪಾಯ ಇರಬಹುದು ಅಂತ ಊಹಿಸಿ ಪ್ರತಿಕ್ರಿಯಿಸುತ್ತೆ ಹೊರತು ನಿಜವಾದ ಅಪಾಯವನ್ನ ನೋಡಿಯಲ್ಲ. ನಮ್ಮ ನರಮಂಡಲ ಅಂದ್ರೆ ನರ್ವಸ್ ಸಿಸ್ಟಮ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ನನಗೀಗ ಹೊಳೆದ ಇನ್ನೊಂದು ಉದಾಹರಣೆ ಅಂದ್ರೆ ಇದು ರಸ್ತೆಲಿ ಪಾರ್ಕ್ ಮಾಡಿರೋ ಪಾರಿನ ಅಲಾರಂ ಇದ್ದ ಹಾಗೆ. ಓ, ಹೇಗೆ? ಅಂದ್ರೆ ಕಾರಿನ ಮೇಲೆ ಕೇವಲ ಒಂದು ಮರದ ಎಲೆ ಬಿದ್ದರೂ ಸಾಕು, ಕಾರು ಕಳ್ಳತನ ಆಗ್ತಿದೆ ಅಂತ ಭಾವಿಸಿ ಅಲಾರಂ ಜೋರಾಗಿ ಶಬ್ದ ಮಾಡುತ್ತಲ್ಲ ಹಾಗೆ. ಹೌದು ಹೌದು. ನಮ್ಮ ಮೆದುಳು ಸಣ್ಣ ವಿಷಯಗಳಿಗೂ ದೊಡ್ಡ ಆತಂಕ ಸೃಷ್ಟಿಸೋದು ಹೀಗೇನೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ನಾವು ಭಯಪಟ್ಟಾಗ ನಮ್ಮ ದೇಹ ಯಾಕೆ ನಡುಗುತ್ತೆ, ಬೆವರಲು ಶುರುವಾಗುತ್ತೆ ಮತ್ತು ಉಸಿರಾಟ ಯಾಕೆ ಅಷ್ಟು ಫಾಸ್ಟ್ ಆಗುತ್ತೆ? ಇದರ ಹಿಂದಿನ ಸೈನ್ಸ್ ಏನೋ? ಇದಕ್ಕೆ ಕಾರಣ ಇಡೀ ದೇಹದ ನರಮಂಡಲವೇ ಇದರಲ್ಲಿ ಭಾಗಿಯಾಗಿರುತ್ತೆ. ಇದನ್ನೇ ಸೈನ್ಸ್ನಲ್ಲಿ ಪಾಲಿವ್ಯಾಗಲ್ ಥಿಯರಿ ಅಂತ ಕರೆಯೋದು. ಪಾಲಿವೇಗಲ್ ಥಿಯರಿ. ಹೌದು. ನಮ್ಮ ನರಮಂಡಲದಲ್ಲಿ ಮುಖ್ಯವಾಗಿ 3 ಹಂತಗಳಿವೆ ಅಂತ ಈ ಸಿದ್ಧಾಂತ ಹೇಳುತ್ತೆ. ಮೊದಲನೆಯದು ವೆಂಟ್ರಲ್ ವೇಗಲ್. ಓಕೆ. ಇದು ನಮಗೆ ಕಂಪ್ಲೀಟ್ ಆಗಿ ಸುರಕ್ಷತೆ ಮತ್ತು ಪ್ರಶಾಂತತೆಯ ಭಾವನೆ ನೀಡುವ ಹಂತ. ಎರಡನೆಯದು ಸಿಂಪಥೆಟಿಕ್ ಹಂತ. ಅಂದ್ರೆ ಆ ಫೈಟ್ ಆರ್ ಫ್ಲೈಟ್ ಮೋಡ್ ಅಲ್ವಾ? ಎಕ್ಸಾಕ್ಟ್ಲಿ.
ಅಪಾಯ ಎದುರಾದಾಗ ನಮ್ಮ ದೇಹ ಹೋರಾಡಲು ಅಥವಾ ಅಲ್ಲಿಂದ ಓಡಿ ಹೋಗಲು ಸಿದ್ಧವಾಗುತ್ತೆ. ಆಗಲೇ ಹೃದಯದ ಬಡಿತ ಹೆಚ್ಚಾಗೋದು, ಬೆವರು ಬರೋದು ಎಲ್ಲ ಆಗೋದು. ಓ ರೈಟ್. ಇನ್ನು ಮೂರನೆಯದು ಡಾರ್ಸಲ್ ವೇಗಲ್, ಅಂದ್ರೆ ಅಪಾಯ ಮಿತಿಮೀರಿತು, ಇನ್ನೇನು ಮಾಡೋಕೆ ಆಗಲ್ಲ ಅಂದಾಗ ದೇಹ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳುವ ಅಥವಾ ಫ್ರೀಸ್ ಆಗುವ ಹಂತ. ನಾವು ಆತಂಕಗೊಂಡಾಗ ನಮ್ಮ ದೇಹ ಈ ಎರಡನೇ ಸಿಂಪಥೆಟಿಕ್ ಹಂತದಲ್ಲಿ ಸಿಕ್ಕಿ ಹಾಕೊಂಡಿರುತ್ತೆ. ಇದು ಕುತೂಹಲಕಾರಿ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ದೇಹ ಆ ಕಾರಿನ ಅಲಾರಂ ತರ ಶಬ್ದ ಮಾಡ್ತಾ ಇರುವಾಗ ನಾವು ಬರೀ ಬಾಯಿ ಮಾತಲ್ಲಿ ನಮ್ಮ ಮೆದುಳಿಗೆ ಏನೂ ಆಗಿಲ್ಲ, ಎಲ್ಲ ಸರಿ ಇದೆ, ಸುಮ್ನಿರು ಅಂತ ಹೇಳಿದ್ರೆ ಸಾಕ ಆ ಅಲಾರಂ ಆಫ್ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ? ಯಾಕೆಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ತಾರ್ಕಿಕವಾಗಿ ಆಲೋಚಿಸುವ ಮೆದುಳಿನ ಭಾಗ ಆ ಟೈಮಲ್ಲಿ ಸಂಪೂರ್ಣವಾಗಿ ಆಫ್ಲೈನ್ ಆಗಿರುತ್ತೆ. ಓ, ಲಾಜಿಕ್ ಕೆಲಸ ಮಾಡಲ್ಲ? ಹೌದು. ಪದಗಳ ಮೂಲಕ ಮೆದುಳನ್ನ ಸಮಾಧಾನ ಮಾಡೋಕೆ ಆಗಲ್ಲ. ಅದಕ್ಕೆ ನಾವು ದೇಹದ ಭಾಷೆಯನ್ನೇ ಬಳಸಬೇಕು. ದೇಹದ ಮೂಲಕವೇ ಆ ನರಮಂಡಲಕ್ಕೆ ಮೆಸೇಜ್ ಕಳಿಸ್ಬೇಕು. ದೇಹದ ಭಾಷೆ ಅಂದ್ರೆ ಹೇಗೆ? ನಾವು ಯಾವ ರೀತಿಯ ಕಮಾಂಡ್ ಕೊಡಬೇಕು ಬಾಡಿಗೆ? ಇದಕ್ಕಾಗಿ ಲೇಖಕರು ಫಿಸಿಯೋಲಾಜಿಕಲ್ ಸೈ ಅನ್ನೋ ಒಂದು ಅದ್ಭುತ ಉಸಿರಾಟದ ತಂತ್ರವನ್ನ ವಿವರಿಸ್ತಾರೆ. ಫಿಸಿಯೋಲಾಜಿಕಲ್ ಸೈ? ಹೌದು. ಇದರ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮೂಗಿನ ಮೂಲಕ ಒಂದು ಬಾರಿ ಆಳವಾಗಿ ಉಸಿರು ಎಳೆದುಕೊಂಡು ತಕ್ಷಣವೇ ಮತ್ತೊಮ್ಮೆ ಸಣ್ಣದಾಗಿ ಉಸಿರು ಎಳೆದು, ಓಕೆ, ಡಬಲ್ ಇನ್ಹೇಲ್. ಎಕ್ಸಾಕ್ಟ್ಲಿ. ಆಮೇಲೆ ಬಾಯಿಯ ಮೂಲಕ ದೀರ್ಘವಾಗಿ ಉಸಿರು ಬಿಡೋದು. ಹೀಗೆ ಮಾಡಿದಾಗ ನಮ್ಮ ಶ್ವಾಸಕೋಶದಲ್ಲಿ ಅಂದ್ರೆ ಲಂಗ್ಸ್ನಲ್ಲಿ ಮುಚ್ಚಿ ಹೋಗಿರೋ ಸಣ್ಣ ಸಣ್ಣ ಚೀಲಗಳು ಅಥವಾ ಅಲ್ವಿಯೋಲೈ ಅಂತೀವಿ, ಅವು ಬಲವಂತವಾಗಿ ಓಪನ್ ಆಗ್ತವೆ. ವಾವ್. ಮತ್ತು ದೀರ್ಘವಾಗಿ ಉಸಿರು ಬಿಟ್ಟಾಗ ದೇಹದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ದೊಡ್ಡ ಪ್ರಮಾಣದಲ್ಲಿ ಹೊರಹೋಗುತ್ತೆ. ಇದು ನೇರವಾಗಿ ನಮ್ಮ ವೇಗಸ್ ನರ ಅಥವಾ ವೇಗಸ್ ನರ್ವ್ ಅನ್ನ ಪ್ರಚೋದಿಸಿ ಹಾರ್ಟ್ ಬೀಟನ್ನ ತಕ್ಷಣ ನಿಧಾನ ಮಾಡುತ್ತೆ. ಅಮೇಜಿಂಗ್. ಜೊತೆಗೆ ಮುಖದ ಮೇಲೆ ತಣ್ಣೀರು ಎರಚಿಕೊಳ್ಳೋದು ಕೂಡ ಮೆಮೇಲಿಯನ್ ಡೈವ್ ರಿಫ್ಲೆಕ್ಸ್ ಅನ್ನ ಟ್ರಿಗರ್ ಮಾಡಿ ದೇಹವನ್ನ ಕ್ಷಣ ಮಾತ್ರದಲ್ಲಿ ಶಾಂತಗೊಳಿಸುತ್ತೆ ಅಂತ ಮೂಲಗಳು ಹೇಳ್ತವೆ. ಅದ್ಭುತ. ಸರಿ, ನಾವು ದೇಹನ ಶಾಂತ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಈ ಅಲಾರಂ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಆನ್ ಆಗುತ್ತಲ್ಲ? ಹೌದು. ಇದಕ್ಕೆ ಕಾರಣ ನಮ್ಮ ಮೆದುಳು ಪ್ರಸ್ತುತ ಕ್ಷಣದಲ್ಲಿ ಇರದೆ ಸದಾ ಭೂತಕಾಲ ಅಥವಾ ಭವಿಷ್ಯತ್ತಿನಲ್ಲಿ ವಿಹರಿಸುವುದು. ಮೂಲಗಳು ಇದನ್ನ ಟೈಮ್ ಟ್ರಾವೆಲಿಂಗ್ ಅಂತ ಕರಿತೇವೆ. ಆತಂಕ ಅನ್ನೋದು ವಾಸ್ತವದಲ್ಲಿ ಅಥವಾ ಪ್ರಸ್ತುತ ಕ್ಷಣದಲ್ಲಿ ಅಸ್ತಿತ್ವದಲ್ಲಿರೋಕೆ ಸಾಧ್ಯನೇ ಇಲ್ಲ ಅನ್ನೋದು ಎಷ್ಟೊಂದು ಅದ್ಭುತವಾದ ಒಳನೋಟ ಅಲ್ವಾ? ನಿಜ. ಆತಂಕದ ಅಸ್ತಿತ್ವ ನಿಂತಿರೋದೇ ನಾವು ಮಾಡೋ ಈ ಟೈಮ್ ಟ್ರಾವೆಲ್ ಮೇಲೆ. ನಮ್ಮ ತಲೆಯಲ್ಲಿ ಸದಾ ಒಂದು ಆಂಗ್ಸೈಟಿ ರೇಡಿಯೋ ಪ್ಲೇ ಆಗ್ತಾನೆ ಇರುತ್ತೆ. ಆಂಗ್ಸೈಟಿ ರೇಡಿಯೋ? ಹೌದು. ಈ ರೇಡಿಯೋ ಚಾನೆಲ್ ಬರೀ 2 ಕಾರ್ಯಕ್ರಮಗಳನ್ನ ಮಾತ್ರ ಪ್ರಸಾರ ಮಾಡುತ್ತೆ. ಒಂದು ನಿನ್ನೆ ನಡೆದ ಕೆಟ್ಟ ಘಟನೆಗಳ ಬಗ್ಗೆ ಪಶ್ಚಾತ್ತಾಪ, ಮತ್ತೊಂದು ನಾಳೆ ಏನಾಗ್ಬೋದು ಅನ್ನೋ ಕಾಲ್ಪನಿಕ ಭಯ. ಈ ರೇಡಿಯೋ ಯಾವತ್ತೂ ಈಗ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಮತ್ತು ಈ ರೇಡಿಯೋದ ಕಾಮೆಂಟ್ರಿ ಹೇಗಿರುತ್ತೆ ಗೊತ್ತಾ? ಲೇಖಕರು ಇದನ್ನ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಅಥವಾ ಆಲೋಚನೆಗಳ ತಿರುಚುವಿಕೆ ಅಂತಾರೆ. ಉದಾಹರಣೆಗೆ ಒಂದು ಸಣ್ಣ ವಿಷಯವನ್ನು ದೊಡ್ಡ ದುರಂತ ಅಂತ ಕಲ್ಪಿಸ್ಕೊಡೋದು, ಅಂದ್ರೆ ಕ್ಯಾಟಸ್ಟ್ರೋಫೈಸಿಂಗ್. ಈಗ ಆಫೀಸ್ನಲ್ಲಿ ಬಾಸ್ ಬೆಳಿಗ್ಗೆ ನಗಲಿಲ್ಲ ಅಂದ್ರೆ ಮುಗೀತು, ನನ್ ಕೆಲ್ಸ ಹೋಗುತ್ತೆ, ನನ್ನ ಹತ್ರ ದುಡ್ಡಿರಲ್ಲ, ನಾನ್ ಬೀದಿಗೆ ಬೀಳ್ತೀನಿ ಅಂತ ಮೆದುಳು ಕೇವಲ ಕ್ಷಣಾರ್ಧದಲ್ಲಿ ಒಂದು ದೊಡ್ಡ ದುರಂತದ ಕತೆ ಹೆಣೆಯುತ್ತೆ. ಅಥವಾ ಎಲ್ಲವೂ ಸರಿ ಇರ್ಬೇಕು, ಇಲ್ಲವೇ ಎಲ್ಲವೂ ತಪ್ಪು ಅನ್ನೋ ಆಲ್ ಆರ್ ನಥಿಂಗ್ ಮನಸ್ಥಿತಿ. ಇಂತಹ ತಿರುಚಿತ ಆಲೋಚನೆಗಳು ಬಂದಾಗ ಆ ರೇಡಿಯೋ ಚಾನೆಲ್ ಬದಲಾಯಿಸಲು ಮೂಲಗಳಲ್ಲಿ ರೈನ್ ಅಂದ್ರೆ RAIN ತಂತ್ರವನ್ನ ಸೂಚಿಸಿದ್ದಾರೆ. ಓಕೆ, RAIN? ಇದೊಂದು ಬರೀ ಪದ ಅಲ್ಲ, ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಅದನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಈ ಪ್ರಕ್ರಿಯೆ ಹೇಗ್ ಕೆಲಸ ಮಾಡುತ್ತೆ? ಖಂಡಿತ. R ಅಂದ್ರೆ ರೆಕಗ್ನೈಸ್, ಅಂದ್ರೆ ಮೊದಲು ನನ್ಗೆ ಆತಂಕ ಆಗ್ತಿದೆ ಅನ್ನೋದನ್ನ ಒಪ್ಕೊಳ್ಳೋದು, ಗುರ್ತಿಸೋದು. ಓಕೆ. A ಅಂದ್ರೆ ಅಲೌ, ಆತಂಕವನ್ನ ಬಲವಂತವಾಗಿ ತಡೆಯದೆ ಅದಕ್ಕೆ ನಮ್ಮ ದೇಹದಲ್ಲಿ ಹರಿಯೋಕೆ ಸ್ಪೇಸ್ ಕೊಡೋದು. I ಅಂದ್ರೆ ಇನ್ವೆಸ್ಟಿಗೇಟ್, ಅಂದ್ರೆ ಪ್ರಶ್ನೆ ಮಾಡೋದು. ಹೌದು, ಸ್ವಲ್ಪ ಕುತೂಹಲದಿಂದ ನನ್ನ ದೇಹದಲ್ಲಿ ಎಲ್ಲಿ ಬಿಗಿಯಾದ ಅನುಭವ ಆಗ್ತಿದೆ, ಎದೆಯಲ್ಲೋ ಅಥವಾ ಹೊಟ್ಟೆಯಲ್ಲೋ ಅಂತ ಅಬ್ಸರ್ವ್ ಮಾಡೋದು. ಇನ್ನು ಕೊನೆಯದಾಗಿ N ಅಂದ್ರೆ ನಾನ್ ಅಟ್ಯಾಚ್ಮೆಂಟ್. ನಾನ್ ಅಟ್ಯಾಚ್ಮೆಂಟ್ ಅಂದ್ರೆ ದೂರ ಉಳಿಯೋದು ಅಲ್ವಾ? ಎಕ್ಸಾಕ್ಟ್ಲಿ. ನಾನು ಈ ಆತಂಕ ಅಲ್ಲ, ಆತಂಕ ಕೇವಲ ನನ್ನ ಮೂಲಕ ಹಾದು ಹೋಗ್ತಿರುವ ಒಂದು ಮೋಡ ಅಷ್ಟೇ ಅಂತ ಅದರ ಜೊತೆಗಿನ ಐಡೆಂಟಿಟಿಯನ್ನ ಕಟ್ ಮಾಡಿಕೊಳ್ಳೋದು. ಇದರ ಜೊತೆಗೆ ನಮ್ಮ ಮೆದುಳನ್ನ ಆ ಟೈಮ್ ಟ್ರಾವೆಲ್ನಿಂದ ಹಿಡಿದು ತಂದು
ವಾಸ್ತವದಲ್ಲಿ ನಿಲ್ಸೋಕೆ 5 4 3 2 1 ಅನ್ನೋ ಪಂಚೇಂದ್ರಿಯಗಳ ತಂತ್ರ ಬಹಳ ಪರಿಣಾಮಕಾರಿ ಅಂತ ಲೇಖಕರು ಹೇಳ್ತಾರೆ. ಹೌದು, ಗ್ರೌಂಡಿಂಗ್ ಟೆಕ್ನಿಕ್ ಅದು. ಅಂದ್ರೆ ಕಣ್ಣಿಗೆ ಕಾಳೋ 5 ವಸ್ತುಗಳನ್ನ ಹೆಸರಿಸೋದು, ಮುಟ್ಟಬಹುದಾದ 4 ವಸ್ತುಗಳನ್ನ ಸ್ಪರ್ಶಿಸೋದು, ಕಿವಿಗೆ ಕೇಳೋ 3 ಶಬ್ದಗಳನ್ನ ಆಲಿಸೋದು, 2 ವಾಸನೆಗಳನ್ನ ಗ್ರಹಿಸೋದು ಮತ್ತು 1 ರುಚಿಯನ್ನ ಸವಿಯೋದು. ಇದು ಕೇವಲ ಒಂದು ಆಟ ಅಲ್ಲ. ಇದು ನಮ್ಮ ಮೆದುಳಿನ ರಕ್ತ ಸಂಚಾರವನ್ನ ಆ ಇಮೋಷನಲ್ ಸೆಂಟರ್ನಿಂದ ಮತ್ತೆ ತಾರ್ಕಿಕ ಕೇಂದ್ರಕ್ಕೆ ಎಳೆತರುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ಕರೆಕ್ಟ್. ಅದರ ಜೊತೆಗೆ ನೀವು ಹೇಳಿದಾಗೆ 478 ಉಸಿರಾಟದ ತಂತ್ರವು ಸೇರ್ಕೊಂಡ್ರೆ ನಮ್ಮ ಮೆದುಳಿಗೆ ಪ್ರಸ್ತುತ ಕ್ಷಣದಲ್ಲಿ ಇರೋದನ್ನ ಬಿಟ್ಟು ಬೇರೆ ದಾರಿನೇ ಇರಲ್ಲ. ಆದ್ರೆ ಇಲ್ಲೊಂದು ನಿಮಿಷ, ನನ್ನದೊಂದು ಪ್ರಮುಖವಾದ ಪ್ರಶ್ನೆ ಇದೆ ಇಲ್ಲಿ. ಕೇಳಿ. ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬಾರ್ದು, ಸದಾ ವಾಸ್ತವದಲ್ಲೇ ಇರಬೇಕು ಅಂತಾದ್ರೆ ಮುಂದಿನ ವಾರ ಇರೋ ಪ್ರಮುಖ ಮೀಟಿಂಗ್ ಬಗ್ಗೆ ಪ್ರಿಪೇರ್ ಆಗೋದು ಹೇಗೆ? ಅಥವಾ ಮುಂದಿನ ತಿಂಗಳ ಮನೆ ಬಾಡಿಗೆ ಹೊಂದಿಸುವುದು ಹೇಗೆ ಅಂತ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಹೇಗೆ? ಅಗತ್ಯ ಇರೋ ಪ್ಲಾನಿಂಗು ಮತ್ತು ಈ ಆತಂಕಕಾರಿ ಟೈಮ್ ಟ್ರಾವೆಲ್ಗೂ ಮಧ್ಯ ವ್ಯತ್ಯಾಸ ಏನು? ಇದು ಬಹಳ ಅತ್ಯುತ್ತಮವಾದ ಪ್ರಶ್ನೆ. ಪ್ಲಾನಿಂಗ್ ಮತ್ತು ಆತಂಕದ ನಡುವಿನ ಗೆರೆ ಬಹಳ ಸೂಕ್ಷ್ಮವಾದದ್ದು. ಹೌದು. ಪ್ಲಾನಿಂಗ್ ಅಥವಾ ಯೋಜನೆ ಮಾಡುವುದು ವಾಸ್ತವದ ಮೇಲೆ ನಿಂತಿದೆ. ಅಂದ್ರೆ ವಾಟ್ ಈಸ್ ಅಥವಾ ಈಗ ಏನಿದೆ ಅನ್ನೋದರ ಮೇಲೆ. ಓಕೆ, ವಾಟ್ ಈಸ್? ನನ್ನ ಬಳಿ ಇಷ್ಟು ಹಣ ಇದೆ, ನಾನು ಮುಂದಿನ ತಿಂಗಳು ಹೀಗೆ ಖರ್ಚು ಮಾಡಬೇಕು ಅನ್ನೋದು ಪ್ಲಾನಿಂಗ್. ಇದು ನಮಗೆ ಒಂದು ಸ್ಪಷ್ಟವಾದ ದಾರಿಯನ್ನ ತೋರಿಸುತ್ತೆ. ಆದ್ರೆ ಆತಂಕ ಅನ್ನೋದು ವಾಟ್ ಇಫ್? ಎಕ್ಸಾಕ್ಟ್ಲಿ. ವಾಟ್ ಇಫ್ ಅಥವಾ ಹೀಗಾದ್ರೆ ಏನು ಅನ್ನೋ ಕಾಲ್ಪನಿಕ ಭಯದ ಮೇಲೆ ನಿಂತಿದೆ. ಒಂದು ವೇಳೆ ನನ್ನ ಕೆಲಸ ಹೋದ್ರೆ, ಒಂದು ವೇಳೆ ಎಲ್ಲವೂ ನಾಶವಾದ್ರೆ ಅನ್ನೋದು ಆತಂಕ. ಅರ್ಥ ಆಯ್ತು. ವರ್ತಮಾನದಲ್ಲಿ ನಿಂತು ಭವಿಷ್ಯದ ಯೋಜನೆ ಖಂಡಿತ ಮಾಡಬಹುದು. ಆದ್ರೆ ಭವಿಷ್ಯದ ಕಾಲ್ಪನಿಕ ದುರಂತಗಳಲ್ಲೇ ಜೀವಿಸ್ತಾ ನಮ್ಮ ವರ್ತಮಾನವನ್ನ ಕಳ್ಕೊಳ್ಬಾರ್ದು. ಹಾಗಾದ್ರೆ ನಾವು ಪದೇ ಪದೇ ಈ ಹೀಗಾದ್ರೆ ಏನು ಅನ್ನೋ ಸುಳಿಗೆ ಯಾಕೆ ಸಿಕ್ಕಾಕೊಳ್ತೀವಿ? ಇದರ ಮೂಲ ಎಲ್ಲಿದೆ ಅಂದ್ರೆ, ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ ಅಂದ್ರೆ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋ ನಮ್ಮ ವಿಪರೀತ ಹಂಬಲ. ಖಂಡಿತ. ಜೊತೆಗೆ ಆ ಪರ್ಫೆಕ್ಷನಿಸಂ, ಪ್ರತಿಯೊಂದು ಸಣ್ಣ ವಿಷಯವೂ ಪರ್ಫೆಕ್ಟ್ ಆಗಿರ್ಬೇಕು ಅಂದುಕೊಳ್ಳೋವರಿಗೆ ಈ ನಿಯಂತ್ರಣದ ಗೀಳು ಹೇಗೆ ಆತಂಕಕ್ಕೆ ಮೂಲ ಕಾರಣ ಆಗುತ್ತೆ ಅನ್ನೋದನ್ನ ಲೇಖಕರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಪರ್ಫೆಕ್ಷನಿಸಂ ಅನ್ನೋದು ವಾಸ್ತವದಲ್ಲಿ ನಿಯಂತ್ರಣದ ಒಂದು ಭ್ರಮೆ ಅಷ್ಟೇ. ನಾನು ಪ್ರತಿಯೊಂದನ್ನು ಸರಿಯಾಗಿ ಯಾವ ತಪ್ಪು ಇಲ್ಲದಂತೆ ಮಾಡಿದ್ರೆ ಭವಿಷ್ಯದಲ್ಲಿ ಯಾವ ಕೆಟ್ಟದ್ದೂ ಆಗಲ್ಲ, ಯಾರೂ ನನ್ನನ್ನ ಟೀಕೆ ಮಾಡಲ್ಲ ಅನ್ನೋ ನಂಬಿಕೆನೇ ಈ ಪರ್ಫೆಕ್ಷನಿಸಂನ ಮೂಲ. ಆದ್ರೆ ಜೀವನದಲ್ಲಿ ಹಾಗೆಲ್ಲ ಗ್ಯಾರಂಟಿ ಇರಲ್ವಲ್ಲ? ಅದೇ ಗ್ಯಾರಂಟಿಗಳೇ ಇಲ್ಲ. ನಮ್ಮ ಕಂಟ್ರೋಲಲ್ಲಿರೋದು ಕೇವಲ ನಮ್ಮ ಪ್ರಯತ್ನ ಮಾತ್ರ, ಅದರ ಫಲಿತಾಂಶ ಅಲ್ಲ. ಅದಕ್ಕಾಗಿಯೇ ನಾವು ಫಲಿತಾಂಶದ ಮೇಲಿನ ಮೋಹ ಬಿಡಬೇಕು ಅಂತಾರೆ ಲೇಖಕರು. ಇದಕ್ಕೆ ಡಿಟ್ಯಾಚ್ಮೆಂಟ್ ಅಂತಾರೆ. ಡಿಟ್ಯಾಚ್ಮೆಂಟ್ ಅಂದ್ರೆ ಯಾವುದರ ಬಗ್ಗೆಯೂ ಕೇರ್ ಮಾಡದೇ ಇರೋದು ಅಂತ ಅಲ್ಲ. ಅಲ್ಲವೇ ಅಲ್ಲ. ಕೆಲ್ಸದ ಬಗ್ಗೆ ನಮ್ಗೆ ಕಾಳಜಿ ಇರಬೇಕು, ಆದ್ರೆ ಆ ಕೆಲ್ಸದ ರಿಸಲ್ಟ್ ಏನಾಗುತ್ತೋ ಅನ್ನೋ ಅತಿಯಾದ ಅವಲಂಬನೆಯನ್ನ, ಆ ಅಟ್ಯಾಚ್ಮೆಂಟ್ ಅನ್ನ ಬಿಡಬೇಕು. ಇದನ್ನ ಒಂದು ಉದಾಹರಣೆ ಮೂಲಕ ನೋಡೋಣ. ಲೇಖಕರು ಇಲ್ಲಿ ಹಗ್ಗವನ್ನ ಹಿಡಿಯುವ ಒಂದು ಅತ್ಯುತ್ತಮ ರೂಪಕವನ್ನ ನೀಡಿದ್ದಾರೆ. ಓಕೆ. ನಾವೊಂದು ಒರಟಾದ ಹಗ್ಗವನ್ನ ಹಿಡಿದು ಜಗಾಟ ಟಗಫಾರ್ ಆಡ್ತಿದೀವಿ ಅಂತ ಇಟ್ಕೊಳ್ಳಿ. ನಾವು ಆ ಹಗ್ಗವನ್ನ ಎಷ್ಟು ಗಟ್ಟಿಯಾಗಿ ಮುಷ್ಟಿ ಬಿಗಿದು ಹಿಡಿತೀವೋ ನಮ್ಮ ಕೈಗೆ ಅಷ್ಟು ಹೆಚ್ಚು ಗಾಯ ಆಗುತ್ತೆ ಮತ್ತು ಕಂಟ್ರೋಲ್ ಕೂಡ ತಪ್ಪುತ್ತೆ. ಆದರೆ ಅದೇ ಹಗ್ಗವನ್ನ ಮೃದುವಾಗಿ ಹಿಡಿದಾಗ ಮಾತ್ರ ನಮಗೆ ಸರಿಯಾದ ಬ್ಯಾಲೆನ್ಸ್ ಸಿಗುತ್ತೆ. ವಾವ್, ಇದು ಕೈಯಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳಕ್ಕೆ ಟ್ರೈ ಮಾಡ್ದ ಹಾಗೇನೋ ಹೌದು ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಎಷ್ಟೇ ಗಟ್ಟಿಯಾಗಿ ಮುಷ್ಟಿ ಬಿಗಿದರೂ ನೀರು ಬೆರಳುಗಳ ಸಂದಿಯಿಂದ ಜಾರಿ ಹೋಗುತ್ತೆ. ನಿಯಂತ್ರಣ ಅನ್ನೋದು ಕೇವಲ ಒಂದು ಭ್ರಮೆ. ನಾವು ಹೊರಗಿನ ಪ್ರಪಂಚದ ಗ್ಯಾರಂಟಿಗಳ ಮೇಲೆ, ಅಂದ್ರೆ ಬಾಸ್ ನನ್ನ ಕೆಲ್ಸ ಮೆಚ್ಚಿಕೊಳ್ಳೇಬೇಕು ಅಥವಾ ಎಲ್ಲರೂ ನನ್ನನ್ನ ಇಷ್ಟಪಡ್ಲೇಬೇಕು ಅನ್ನೋದ್ರ ಮೇಲೆ ಅವಲಂಬಿತರಾಗೋ ಬದಲು ಆಂತರಿಕ ಸುರಕ್ಷತೆ ಅಥವಾ ಇನ್ನರ್ ಸೇಫ್ಟಿಯನ್ನ ಬೆಳೆಸ್ಕೊಳ್ಬೇಕು. ಆಂತರಿಕ ಸುರಕ್ಷತೆ ಅಂದ್ರೆ ಪರಿಸ್ಥಿತಿ ಏನೇ ಆದ್ರೂ ನಾನು ಅದನ್ನ ನಿಭಾಯಿಸಬಲ್ಲೆ ಅನ್ನೋ ನಮ್ಮೇಲಿನ ನಂಬಿಕೆ, ಅಂದ್ರೆ ಸೆಲ್ಫ್ ಟ್ರಸ್ಟ್. ಓಕೆ. ಮತ್ತು ಒಂದು ವೇಳೆ ನಾವು ಸೋತ್ರೂ ನಮ್ಮನ್ನ ನಾವು ದೂಷಿಸಿಕೊಳ್ಳದೆ ತೋರುವ ಸ್ವಯಂ ಕರುಣೆ ಅಥವಾ ಸೆಲ್ಫ್ ಕಂಪ್ಯಾಷನ್. ನಾವು ನಮ್ಮ ಜೊತೆ ಕರುಣೆಯಿಂದ ಮಾತನಾಡ್ಕೊಂಡಾಗ ಹೊರಗಿನ ಪ್ರಪಂಚ ಎಷ್ಟೇ ಗೊಂದಲಮಯ ಆಗಿದ್ರೂ ನಮ್ಗೆ ನಾವೇ ಒಂದು ಸೇಫ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ನಿಜ. ಆದ್ರೆ ಇವೆಲ್ಲವೂ ಆತಂಕವನ್ನ ಬರೀ ನಿರ್ವಹಣೆ ಅಂದ್ರೆ ಮ್ಯಾನೇಜ್ ಮಾಡೋ ತಂತ್ರಗಳಾದವು. ಆದ್ರೆ ಈ ಆಳವಾದ ವಿಶ್ಲೇಷಣೆಯ ಅತ್ಯಂತ ರೋಚಕವಾದ ಘಟ್ಟ ಇಲ್ಲಿದೆ ನೋಡಿ. ಏನ್ ಗೊತ್ತಾ ಅದು?
ಆತಂಕವನ್ನ ಕೇವಲ ಮ್ಯಾನೇಜ್ ಮಾಡೋದ್ರಿಂದ ನಮಗೊಂದು ತಾತ್ಕಾಲಿಕ ರಿಲೀಫ್ ಸಿಗ್ಬೋದೇ ಹೊರತು ಶಾಶ್ವತ ಪರಿಹಾರ ಅಲ್ಲ. ಲೇಖಕರ ಪ್ರಕಾರ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದು ನಮ್ಮ ಆ ನೈಜ ವ್ಯಕ್ತಿತ್ವವನ್ನ ಅಂದ್ರೆ ಅಥೆಂಟಿಕ್ ಸೆಲ್ಫ್ ಅನ್ನ ಕಂಡುಕೊಂಡಾಗ ಮಾತ್ರ. ಇದು ಈ ಇಡೀ ಪುಸ್ತಕದ ಅತ್ಯಂತ ಪ್ರಮುಖವಾದ ತಿರುಳು. ನಮ್ಮ ಆತಂಕದ ಅತಿದೊಡ್ಡ ಮೂಲ ಬೇರ್ಯಾವುದೂ ಅಲ್ಲ. ಅದು ನಾವು ಸಮಾಜ, ಪೋಷಕರು ಅಥವಾ ಸ್ನೇಹಿತರ ಮೆಚ್ಚುಗೆ ಗಳಿಸೋಕೆ ಹಾಕ್ಕೊಳ್ಳುವ ನಕಲಿ ಮುಖವಾಡ ಅಂದ್ರೆ ಫಾಲ್ಸ್ ಸೆಲ್ಫ್. ಓ, ನಾವಲ್ಲದ ವ್ಯಕ್ತಿಯಂತೆ ಬದುಕಲು ಪ್ರಯತ್ನ ಪಡೋದೇ ಆತಂಕದ ಉಗಮಸ್ಥಾನ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾವ್ದಾದ್ರೂ ಒಂದು ಪಾರ್ಟಿಗೆ ಹೋಗಿ ಅಲ್ಲಿರೋ ಜನರನ್ನ ಪ್ಲೀಸ್ ಮಾಡೋಕೆ ನಮ್ಗೆ ಇಷ್ಟ ಇಲ್ಲದ ವಿಷಯಗಳ ಬಗ್ಗೆ ಮಾತಾಡಿ ಬೇರೊಬ್ಬರ ತರ ಆಕ್ಟ್ ಮಾಡಿ ಮನೆಗ್ ಬಂದಾಗ ಎಷ್ಟೊಂದು ಸುಸ್ತಾಗಿರುತ್ತೆ ಅಲ್ವಾ? ಖಂಡಿತ. ಮೂಲಗಳ ಪ್ರಕಾರ ಇದೊಂದು ನಿರಂತರ ನಟನೆಯಲ್ಲಿ ಇರೋ ನಟನೆಗೆ ಅಥವಾ ವಾತಾವರಣಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವ ಆ ಉಸರವಳ್ಳಿಗೆ ಸಮ. ಹೌದು, ಆ ಸುಸ್ತು ಕೇವಲ ದೈಹಿಕ ಅಲ್ಲ, ಅದು ಮಾನಸಿಕ ಸುಸ್ತು. ಈ ನಕಲಿ ವ್ಯಕ್ತಿತ್ವವನ್ನ ಸಮಾಜದ ಮುಂದೆ ಕಾಪಾಡಿಕೊಳ್ಳೋಕೆ ನಮ್ಮ ಮೆದುಳು ಅಗಾಧವಾದ ಎನರ್ಜಿಯನ್ನ ವೇಸ್ಟ್ ಮಾಡಬೇಕಾಗತ್ತೆ. ರೈಟ್. ಆ ಎನರ್ಜಿಯ ಬಳಕೆ ಕಾಲಕ್ರಮೇಣ ಕ್ರಾನಿಕ್ ಆಂಗ್ಸೈಟಿ ಅಥವಾ ದೀರ್ಘಕಾಲದ ಆತಂಕವಾಗಿ ಬದಲಾಗತ್ತೆ. ನಾವು ಬೇರೆಯವ್ರನ್ನ ಮೆಚ್ಚಿಸೋಕೆ ನಮ್ಮ ನೈಜ ಭಾವನೆಗಳನ್ನ ಅದುಮಿಟ್ಟಾಗ ನಮ್ಮೊಳಗೆ ಒಂದು ನಿರಂತರವಾದ ಸಂಘರ್ಷ ಶುರುವಾಗುತ್ತೆ. ಈ ಒಳಗಿನ ಯುದ್ಧವೇ ಆತಂಕದ ರೂಪದಲ್ಲಿ ಹೊರಬರೋದು. ಆದ್ರೆ ನಾವು ನಮ್ಮ ಅಥೆಂಟಿಕ್ ಸೆಲ್ಫ್ ಅನ್ನ, ಆ ನೈಜ ವ್ಯಕ್ತಿತ್ವವನ್ನ ತೋರಿಸಿದ್ರೆ ಬೇರೆಯವರು ಬೇಸರ ಮಾಡ್ಕೊಳ್ತಾರೆ, ಡಿಸಪಾಯಿಂಟ್ ಆಗ್ತಾರೆ ಅನ್ನೋ ಭಯ ನಮ್ಮನ್ನ ಸದಾ ಕಾಡ್ತಿರುತ್ತಲ್ಲ, ಈ ಭಯ ಮೀರೋದು ಹೇಗೆ? ಇಲ್ಲಿ ನಾವು ಭಯವನ್ನೇ ಒಂದು ದಿಕ್ಸೂಚಿಯನ್ನಾಗಿ ಅಂದ್ರೆ ಫಿಯರ್ ಆಸ್ ಅ ಕಂಪಾಸ್ ಅಂತ ಬಳಸಬೇಕು. ಅಂದ್ರೆ ಬೇರೆಯವ್ರನ್ನ ನಿರಾಶೆಗೊಳಿಸದೇ ಇರೋಕೆ ನಾವು ನಮ್ಮ ಮೌಲ್ಯಗಳನ್ನೇ ಬಲಿಕೊಟ್ಟು ನಮ್ಮನ್ನ ನಾವೇ ನಿರಾಶೆ ಮಾಡ್ಕೊಳ್ತಿದೀವಾ ಅಂತ ಪ್ರಶ್ನೆ ಹಾಕ್ಕೊಳ್ಬೇಕು. ನಮ್ಮ ನೈಜತೆಯನ್ನ ಅಳವಡಿಸ್ಕೊಳ್ಳೋದು ಅಂದ್ರೆ ಇತರರ ಎಕ್ಸ್ಪೆಕ್ಟೇಷನ್ಸ್ ಭಾರವನ್ನ ಇಳಿಸಿ ನಮ್ಮ ಮೌಲ್ಯಗಳಿಗೆ ತಕ್ಕಂತೆ ಬದುಕೋದು. ನಮ್ಮ ನೈಜ ವ್ಯಕ್ತಿತ್ವ ಸಹಜವಾಗಿಯೇ ಪ್ರಶಾಂತವಾಗಿರುತ್ತೆ, ಯಾಕೆಂದ್ರೆ ಅಲ್ಲಿ ಯಾವ ಆಕ್ಟಿಂಗ್ ಇರಲ್ಲ, ಯಾವುದನ್ನ ಮುಚ್ಚಿಡೋ ಭಯ ಇರಲ್ಲ. ಇಲ್ಲೊಂದು ಆಳವಾದ ಪ್ರಶ್ನೆ ಮೂಡುತ್ತೆ. ನಮ್ಮ ತಲೆಯಲ್ಲಿ ಅನೇಕ ಧ್ವನಿಗಳಿರ್ತವೆ. ನೀನಿದನ್ನ ಮಾಡಬೇಕು, ಅದನ್ನ ಮಾಡಬಾರ್ದು ಅಂತ ಸದಾ ಗದ್ಲ ಮಾಡ್ತಾನೇ ಇರ್ತವೆ. ಇದರಲ್ಲಿ ಯಾವುದು ಸಮಾಜ ಅಥವಾ ಭಯದ ಧ್ವನಿ ಮತ್ತು ಯಾವುದು ನಮ್ಮ ನಿಜವಾದ ನೈಜ ವ್ಯಕ್ತಿತ್ವದ ಧ್ವನಿ ಅಂತ ನಾವು ಐಡೆಂಟಿಫೈ ಮಾಡೋದು ಹೇಗೆ? ಆ ಎರಡೂ ಧ್ವನಿಗಳ ಗುಣಲಕ್ಷಣಗಳನ್ನ ಗಮನಿಸಿದರೆ ಇದು ಸ್ಪಷ್ಟವಾಗುತ್ತೆ. ಭಯದ ಅಥವಾ ಆ ನಕಲಿ ಮುಖವಾಡದ ಧ್ವನಿ ಯಾವಾಗಲೂ ಅರ್ಜೆಂಟ್ ಆಗಿರುತ್ತೆ. ಓಕೆ, ಆತುರ ಜಾಸ್ತಿ ಇರುತ್ತೆ. ಹೌದು, ವಿಪರೀತ ಆತುರ. ಅದು ಯಾವಾಗಲೂ ಹೀಗೆ ಮಾಡಬೇಕು, ಜನ ಏನಂದ್ಕೊಳ್ತಾರೋ ಅಂತ ನಮ್ಮನ್ನ ಒತ್ತಾಯ ಮಾಡುತ್ತೆ, ಬೆದರಿಸುತ್ತೆ, ನಮ್ಮನ್ನ ಒಂದು ಕಿರಿದಾದ ಚೌಕಟ್ಟಿನಲ್ಲಿ ಬಂಧಿಸೋಕೆ ನೋಡುತ್ತೆ. ಆದರೆ ನಮ್ಮ ಆಥೆಂಟಿಕ್ ಧ್ವನಿ, ನೈಜ ಧ್ವನಿ, ಹೌದು, ಅದು ಯಾವಾಗಲೂ ಶಾಂತವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ ಮತ್ತು ನಮ್ಮ ಆಳವಾದ ಮೌಲ್ಯಗಳಿಗೆ ಹತ್ತಿರ ಇರುತ್ತೆ. ಅದು ನಮಗೆ ಆಯ್ಕೆಗಳನ್ನ ಕೊಡುತ್ತೆ ಹೊರತು ಹೆದರಿಸಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಆತಂಕ ಅಂದ್ರೆ ನಮ್ಮ ಮೆದುಳು ಕೆಟ್ಟು ಹೋಗಿದೆ ಅಂತ ಅಲ್ಲ, ಅದು ಅಪ್ಡೇಟ್ ಮಾಡಬೇಕಾದ ಒಂದು ಹಳೆಯ ಅಲಾರಂ. ಭವಿಷ್ಯವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಅತಿಯಾದ ವ್ಯಾಮೋಹ ಮತ್ತು ಬೇರೊಬ್ಬರ ಥರ ಬದುಕೋಕೆ ನಾವು ಪಡ್ತಿರೋ ಆಯಾಸದ ಪ್ರತಿರೂಪ ಅಷ್ಟೇ. ಕರೆಕ್ಟ್. ಮೂಲಗಳಲ್ಲಿ ಹೇಳಿರೋ ಹಾಗೆ ನಾವು ವಿಮಾನದಲ್ಲಿ ಪ್ರಯಾಣಿಸುವಾಗ ಎದುರಾಗುವ ಆ ಟರ್ಬ್ಯುಲೆನ್ಸ್ನಂತೆ ಆತಂಕವನ್ನ ನೋಡ್ಬೇಕು. ನಾವು ಟರ್ಬ್ಯುಲೆನ್ಸ್ನ ಜೊತೆ ಹೋರಾಡೋಕ್ಕಾಗಲ್ಲ, ಖಂಡಿತ ಆಗಲ್ಲ. ವಿಮಾನ ಅಲ್ಲುಗಾಡಿದಾಗ ನಾವು ಸೀಟ್ ಬೆಲ್ಟ್ ಹಾಕ್ಕೊಂಡು ಅದ್ರೊಳಗೆ ಪ್ರಶಾಂತವಾಗಿ ಕೂರೋದನ್ನ ಕಲಿಬೇಕು. ಟರ್ಬ್ಯುಲೆನ್ಸ್ ಯಾವತ್ತೂ ವಿಮಾನವನ್ನ ಬೀಳಿಸಲ್ಲ, ಆದ್ರೆ ಅದರ ವಿರುದ್ಧ ಹೋರಾಡೋದೇ ನಮ್ಮನ್ನ ಸುಸ್ತು ಮಾಡುತ್ತೆ. ಹೌದು, ನಾವು ಈ ಎಲ್ಲ ಆಯಾಮಗಳನ್ನ ಒಟ್ಟುಗೂಡಿಸಿ ನೋಡಿದ್ರೆ ಆತಂಕ ನಮ್ಮ ಶತ್ರು ಅಲ್ಲ, ಅದೊಂದು ನಮ್ಮ ದೇಹ ಮತ್ತು ಮನಸ್ಸು ನಮ್ಗೆ ಕೊಡ್ತಾ ಇರೋ ಒಂದು ಪ್ರಮುಖ ಮೆಸೇಜ್ ಅನ್ನೋದು ಸ್ಪಷ್ಟವಾಗತ್ತೆ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡೋ ಮುನ್ನ ಒಂದು ಕೊನೆಯ ಚಿಂತನೆಯನ್ನ ನಿಮ್ಮೆಲ್ಲರ ಮುಂದೆ ಇಡ್ಲು ಇಷ್ಟಪಡ್ತೇನೆ. ಒಮ್ಮೆ ಹೀಗೆ ಯೋಚನೆ ಮಾಡಿ ನೋಡಿ, ನಮ್ಮನ್ನ ಕಾಡುತ್ತಿರುವ ಆತಂಕ ಕೇವಲ ಒಂದು ದೌರ್ಬಲ್ಯ ಆಗಿರದೆ ನಮ್ಮೊಳಗೆ ಬಂದಿಯಾಗಿರುವ ನಮ್ಮದೇ ನೈಜ ವ್ಯಕ್ತಿತ್ವ ಬಾಗಿಲು ಬಡಿತಿರುವ ಶಬ್ದ ಆಗಿದ್ರೆ ಹೇಗಿರುತ್ತೆ? ನಾವೀಗ ಬದುಕ್ತಿರುವ ಈ ಬದುಕು ನಮ್ಮದಲ್ಲ, ಈ ನಕಲಿ ಮುಖವಾಳವನ್ನ ತೆಗೆದು ನಮ್ಮ ನೈಜ ಜೀವನವನ್ನ ಶುರು ಮಾಡೋಣ ಅಂತ ಆ ಆತಂಕ ನಮಗೆ ಹೇಳೋಕೆ ಟ್ರೈ ಮಾಡ್ತಾ ಇದ್ರೆ ಅದ್ಭುತವಾದ ಆಲೋಚನೆ ಇದು. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.
ಆ ಆತಂಕ ಅನ್ನೋ ಮಂಜಿನ ಹಿಂದಿರುವ ನೈಜ ಸ್ಪಷ್ಟತೆಯನ್ನ ಹುಡುಕುವ ನಮ್ಮೆಲ್ಲರ ಪಯಣ ನಿರಂತರವಾಗಿರಲಿ. ನಾವು ಮತ್ತೊಂದು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.